CCB ಮೈಸೂರಿಂದ 4 ಜನ HBT ಅಫೆಂಡರ್ಸ್ನ ನಾವು ಅರೆಸ್ಟ್ ಮಾಡಿಬಿಟ್ಟು ಈಗ 11 ಕೇಸಸ್ HBT ಕೇಸಸ್ ಏನು ಮೈಸೂರಲ್ಲಾಗಿತ್ತು ಮತ್ತು ಮಂಡ್ಯದಲ್ಲಾಗಿದೆ ಅದನ್ನು ನಾವು ಪತ್ತೆ ಮಾಡಿದ್ದೀವಿ. 4 ಜನ ಆರೋಪಿ ಇದ್ದಾರೆ. 4 ಜನ ಆರೋಪಿಗಳು ಮೈಸೂರವರೇ. 4 ಜನ ಆರೋಪಿ ಟೋಟಲ್ ಅವ್ರ ಮೇಲೆ 74 ಕೇಸಿದೆ. ಮೊದಲನೇ ಆರೋಪಿ ಮೇಲೆ 36 ಕೇಸಿದೆ, ಎರಡನೇ ಆರೋಪಿ ಮೇಲೆ 17, ಮೂರನೇ ಆರೋಪಿ ಮೇಲೆ 18, ನಾಲ್ಕನೇವನ ಮೇಲೆ 3. ಸೊ ಮೊದಲನೇ ಆರೋಪಿ ಏನಿದ್ದಾನೆ ಅವನು ಮೇನ್ ಆರೋಪಿ. ಅವನ ಮೇಲೆ 21 ಚೈನ್ ಸ್ನ್ಯಾಚಿಂಗ್ ಇದೆ ಕೇಸಸ್ಸು, ಮತ್ತು 14 HBT ಕೇಸಸ್ಸು, ಮತ್ತು ಒಂದು ಬೈಕ್ ಥೆಫ್ಟ್. ಈ 4 ಜನ ಆರೋಪಿಗಳು ಮೈಸೂರು ಮಂಡ್ಯ ಅಲ್ಲದೆ ಶಿವಮೊಗ್ಗ, DK, ಕೊಡಗು, ಹಾಸನ್, ಚಾಮರಾಜನಗರ, ತುಮಕೂರುದಲ್ಲೂ ಸಹ ಅವರು ಸಾಕಷ್ಟು ಕೇಸಸ್ಸನ್ನು ಆಲ್ರೆಡಿ ಹಳೆಯ ಕೇಸಸ್ ಇದೆ ಅವ್ರ ಮೇಲೆ. ಸೊ 4 ಜನ ಆರೋಪಿಯಿಂದ 74 ಕೇಸಲ್ಲಿ ಇರೋದರಲ್ಲಿ ಈಗ ಪ್ರೆಸೆಂಟ್ ಏನು 11 ಕೇಸ್ ಇದೆ ಅದರಲ್ಲಿ ನಾವು 551 ಗ್ರಾಮ್ ಗೋಲ್ಡ್, 1 kg 400 ಗ್ರಾಮ್ ಬೆಳ್ಳಿ, ಮತ್ತು 2 ಪಿಸ್ಟಲ್, ಕಂಟ್ರಿ ಮೇಡ್ ಪಿಸ್ಟಲ್, ವೆಹಿಕಲ್ ಕಾರು 3, ಮತ್ತು ಮೊಬೈಲು ಮತ್ತು ಬೈಕನ್ನು ರಿಕವರಿ ಮಾಡಿದ್ದೀವಿ. ಸೊ ಇದು ಮೊದಲನೇ ಆರೋಪಿ ಏನಿದ್ದಾನೆ ಈಸ್ ಅ ಮೇನ್ ಲೀಡರ್. ಅವನು ಗ್ರೂಪ್ ಕಟ್ಕೊಂಡು ಫಸ್ಟು ಬೈಕ್ ಥೆಫ್ಟ್ ಮಾಡೋದು, ಬೈಕ್ ಥೆಫ್ಟ್ ಆದಮೇಲೆ ಅವ್ರಿಗೆ ಯಾವುದು ಕಂಫರ್ಟಬಲ್ ಆಗುತ್ತೆ ಚೈನ್ ಸ್ನ್ಯಾಚಿಂಗ್ ಅಥವಾ HBTನ ಮಾಡ್ತಾಯಿದ್ರು. ಸೊ ಇವರು ಇದರಲ್ಲಿ ಏನು ಮೂರನೇ ಆರೋಪಿ ಇದ್ದಾನೆ ಅವನು ಗಾಂಜಾ ಪೆಡ್ಲರ್ ಕೂಡ. ಅವನಿಂದ ನಾವು 4 kg ಗಾಂಜಾನೂ ಸಹ ರಿಕವರಿ ಮಾಡಿದ್ದೀವಿ. ಇವರು 27ನೇ ತಾರೀಕು ಏಪ್ರಿಲ್ ದಿಂದ ಮೈಸೂರು ಜೈಲಿಂದ ಹೊರಗಡೆ ರಿಲೀಸ್ ಆಗಿರ್ತಾರೆ. ರಿಲೀಸ್ ಆದಮೇಲೆ 11 ಕೇಸನ್ನು ಇವರು ಮಾಡಿರೋದು. ಸೊ ನಮ್ಮ CCB ಆಫೀಸರ್ಸ್, ACB ಆ್ಯಂಡ್ ಟೀಮ್ ಇನ್ಸ್ಪೆಕ್ಟರ್ಸ್ ಅಂಡರ್ ದ ಗೈಡೆನ್ಸ್ ಆಫ್ DCP ಕ್ರೈಮ್ ಆ್ಯಂಡ್ DCP ಲಾ ಆ್ಯಂಡ್ ಆರ್ಡರ್ ಒಳ್ಳೆ ಆರೋಪಿನ ಪತ್ತೆ ಮಾಡಿಬಿಟ್ಟು ಒಳ್ಳೆ ಕೇಸಸನ್ನು ಅವರು ಪತ್ತೆ ಮಾಡಿದ್ದಾರೆ ಅಂತ ಹೇಳ್ತೇನೆ. ಎರಡನೇದಾಗಿ ನಾವು ಲಾಸ್ಟ್ 24 ಡೇಸ್ ಅಂದರೆ 1 ಮಂತಲ್ಲಿ ಒಂದು ಡ್ರೈವ್ ಅಂತ ಮಾಡಿ NDPS ಕೇಸಸ್ ಬಗ್ಗೆ ಗಾಂಜಾ ಮತ್ತು ಬೇರೆ ರೀತಿ ಯಾವುದೇ ನಾರ್ಕೋಟಿಕ್ ಸಬ್ಸ್ಟೆನ್ಸ್ ಇರ್ಬೋದು ಅದನ್ನು ಒಂದು ಡ್ರೈವ್ ಅಂತ ಮಾಡಿ ಟೋಟಲ್ 19 ಕೇಸಸನ್ನು ರಿಜಿಸ್ಟರ್ ಮಾಡಿದ್ದೀವಿ. ಟೋಟಲ್ ಅದರಲ್ಲಿ 19 ಕೇಸಸಲ್ಲಿ 37 ಜನ ಅಕ್ಯೂಸ್ಡ್ ಒರಿಸ್ಸಾ, ಆಂಧ್ರ, ಬ್ಯಾಂಗ್ಳೂರು ಮತ್ತು ಮೈಸೂರವರಿದ್ದಾರೆ. ಅವರಿಂದ ನಾವು 41 kg ಗಾಂಜಾ ಮತ್ತು 11 ಗ್ರಾಮ್ MDMA ಸಹ ರಿಕವರಿ ಮಾಡಿದ್ದೀವಿ. ಇದು ಸಹ ಒಳ್ಳೆಯ ರಿಕವರಿ, ಬಟ್ ನಾವು ಇನ್ನೂ ಕಂಟಿನ್ಯೂ ಮಾಡ್ತೀವಿ. ಸೊ ಏನು ಮೈಸೂರು ಸಿಟಿಯಲ್ಲಿ ಏನು ಗಾಂಜಾ ಆಗಲಿ ಬೇರೆ ಯಾವುದೇ ರೀತಿ ಇರಲಾರ್ದಂಗೆ ಒಂದು ಡ್ರೈವ್ ಮಾಡಿ ಅವರ ಡ್ರೈವ್ ಅಗೇನೆಸ್ಟ್ ನೋ ಡ್ರಗ್ ಸಿಟಿನ ಇನ್ನೂ ಕಂಟಿನ್ಯೂ ಮಾಡ್ತಾಯಿದ್ದೀವಿ. ಎವ್ರಿ 3 ಮಂತ್ಸಿಗೆ ನಮ್ಮ DCPs ಇಬ್ಬರು ಟರ್ನ್ ಬೈ ಟರ್ನ್ ರೇಡ್ ಮಾಡ್ತಾಯಿದ್ರು. ಈಗ ನಾವು ಪ್ರತಿ ತಿಂಗಳು ಹೇಳಲಾರ್ದೆ ಸರ್ಪ್ರೈಸ್ ರೇಡ್ನ ಕಂಡಕ್ಟ್ ಮಾಡ್ತೀವಿ.